ಹೆಂಡ್ತಿ ನೀನೇ ಬಂದ್ಬಿಟ್ಯಾ? ಆ್ಯಕ್ಚುಲಿ ನೀನು ಬಿಟ್ಟೋದ್ಮೇಲೆ ನೀನು ತಿದ್ದಿರೋ ಈ ಜೀವ ಏನಾದರೆ ಏನು ಅಂತ ಚೆನ್ನಾಗಿ ಕುಡಿದ್ಬಿಟ್ಟೆ. ಚೆನ್ನಾಗಿ ಕುಡಿದ್ಬಿಟ್ಟೆ. ನಾನು ಕುಡಿದ್ರು ಕುಡಿದೇ ಇದ್ರು ನನ್ನ ಜೀವ ಮಿಡಿಯೋದು ನಿನಗೋಸ್ಕರನೇ ಅಲ್ವಾ? ಅದಕ್ಕೆ ನೀನು ನೋಡಬೇಕು ಅಂತ ನಿಮ್ಮ ಮನೆ ಕಡೆ ನಡ್ಕೊಂಬರ್ತಿದ್ನ ಹಾಳಾದ ಮತ್ತು ಅರ್ಧ ದಾರಿಯಲ್ಲೇ ಬೀಳಿಸ್ಬಿಡ್ತು. ಮತ್ತು ನಿನ್ನನ್ನು ಬೀಳಿಸಿಲ್ಲ, ನೀನಾಗಿ ನೀನೇ ಬಿದ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ವಿಜಿ. ಏನಂದ? ನಾಟಕ ಸಾಕು ಅಂದೆ. ಎದ್ದೇಳು ವಿಜಿ. ಅಲ್ಲ ಗೀತಾ, ನೀನ್ ಕುಡ್ದಿಲ್ಲ ವಿಜಿ, ಕುಡ್ದಿರ ಹಾಗೆ ನಟಿಸ್ತಿದ್ಯಾ. ರಸ್ತೆ ಮಧ್ಯೆ ಬಿದ್ದಿದ್ದೀನಿ ಅಂತ ಫ್ರೆಂಡ್ಸ್ಗೆ ಹೇಳಿ ನನಗೆ ಫೋನ್ ಮಾಡಿಸ್ದೆ. ನೀನ್ ತುಂಬಾ ಬದಲಾಗಿದ್ಯಾ ವಿಜಿ. ಬೇಡ ಅಂತ ಬಿಟ್ಟಿರೋ ಕೆಟ್ಟದನ್ನ ಮತ್ತೆ ನೀನು ಶುರು ಹಚ್ಕೊಳ್ಳಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಅಂದ್ಮೇಲೆ ಇದೆಲ್ಲ ಯಾಕೆ ನಾಟಕ? ನೋಡಿದ್ಯಾ ಗೀತಾ ನನ್ನ ಮೇಲೆ ಎಷ್ಟು ನಂಬಿಕೆ ಅಂತ? ನಿನಗೆ ನಾನೇನು ಅಂತ ಸ್ಪಷ್ಟವಾಗಿ ಗೊತ್ತು. ಎಲ್ಲ ಅರಿತವಳೆ ಅರ್ಧಾಂಗಿ ಅಂತೆ. ನೀನ್ ನನ್ನ ಅರ್ಧಾಂಗಿ. ಬಾ ಮನೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ನೀನ್ ಹಾಡಿದ್ದೇ ರಾಗ, ಹಾಡೋದನ್ನ ನಿಲ್ಸಿ ಮನೆಗೆ ಹೋಗು. ಹಾಡು ರಾಗನ ಬಿಟ್ರೆ ಅದು ಹಾಡೇ ಅಲ್ಲ. ಹಾಗೆ ನಾನು, ನೀನ್ ನನ್ನನ್ನ ಬಿಟ್ರೆ ನಾನೇ ಅಲ್ಲ. ಅದಕ್ಕೆ ತಾನೆ ಈ ಮಧ್ಯರಾತ್ರಿಲಿ ಈ ಚಳಿಲಿ ನಿನ್ಗೋಸ್ಕರ ಕಾಯ್ತಾ ಇರೋದು. ನನ್ ಮೇಲೆ ನಿನಗೆ ಪ್ರೀತಿ ಇರೋದಕ್ಕೆ ತಾನೆ ಈ ಮಧ್ಯರಾತ್ರಿಲಿ ನೀನ್ ಇಲ್ಲಿ ತನಕ ಬಂದಿರೋದು. ವಿಜಯ್, ನೀನೇನು ಹೇಳ್ಬೇಡ ಗೀತಾ, ನಿನ್ ಕಣ್ಣೇ ಮಾತಾಡ್ತಿದೆ. ನೀನ್ ಕಷ್ಟಪಟ್ಟು ಕೋಪದಲ್ಲಿ ಏನೇನೋ ಮಾತಾಡಿ ನಿನ್ ಪ್ರೀತಿನ ಬಚ್ಚಿಟ್ಕೋಬೇಡ. ನಿನ್ ಕಣ್ಣುಗಳು ನಿನ್ ಪ್ರೀತಿನ ಬಿಚ್ಚಿಡ್ತಿದೆ ಗೀತಾ. ಪ್ಲೀಸ್ ಗೀತಾ, ನಡಿ ಮನೆಗೆ ಹೋಗೋಣ. ಅದು ಹೇಗಾಗುತ್ತೆ ಅಳಿ ಅಂದ್ರೆ ಅಲ್ಲ ಅಳಿ ಅಂದ್ರೆ ಅದು ಹೇಗಾಗುತ್ತೆ ಹೇಳಿ? ಮಾವನ ಮನೆ ಬೀದಿ ತನಕ ಬಂದು ಮನೆ ಒಳಗೆ ಬರ್ದೇ ಇದ್ರೆ ಅದು ಹೇಗಾಗುತ್ತೆ ಹೇಳಿ? ನೀವು ಹೋಗ್ತೀನಿ ಅಂದ್ರು ಅಳಿ ಅಂದ್ರನ್ನ ಮಾವ ಆದವನು ನಾನು ಕಳ್ಸೋಕ್ಕಾಗತ್ತೆಯೇ? ನೋಡಿ ಅಳಿ ಅಂದ್ರೆ ರಾತ್ರಿ ಆತಿಥ್ಯನ ಬೀದಿಯಲ್ಲಿ ಕೊಡೋದು ಸರಿಯಲ್ಲ. ನೋಡಿಪ್ಪ, ಮನೆಯೊಳಗೆ ಬರಲೇಬೇಕು ನೀವು. ಮಾವನ ಮನೆ ಬೀದಿ ತನಕ ಬಂದು ಮನೆ ಒಳಗೆ ಬರ್ದೇ ಇದ್ರೆ ಅದು ಹೇಗಾಗುತ್ತೆ ಹೇಳಿ? ನೀವು ಹೋಗ್ತೀನಿ ಅಂದ್ರು ಅಳಿ ಅಂದ್ರನ್ನ ಮಾವ ಆದವನು ನಾನು ಕಳ್ಸೋಕ್ಕಾಗತ್ತೆಯೇ? ನೋಡಿ ಅಳಿ ಅಂದ್ರೆ ರಾತ್ರಿ ಆತಿಥ್ಯನ ಬೀದಿಯಲ್ಲಿ ಕೊಡೋದು ಸರಿಯಲ್ಲ. ನೋಡಿಪ್ಪ, ಮನೆಯೊಳಗೆ ಬರಲೇಬೇಕು ನೀವು. ಅಪ್ಪ, ನೋಡಮ್ಮ ಬಂಗಾರ, ನೀನು ಯಜಮಾನರನ್ನ ಕರ್ಕೊಂಡು ಮನೆಗೆ ಬಾ. ಕರ್ಕೊಂಬಾ ಬಂಗಾರ.
ಬೇಗ ಕರ್ಕೊಂಡು ಬಾ. ಬನ್ನಿ ಹೇಳಿ ಅಂದ್ರೆ ನೋಡಿದ್ಯಾ ಗೀತಾ, ನಿಮ್ಮಪ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ನೀನೇ ಸುಮ್ಮನೆ ಇರೋದು. ಗೀತಾ, ನಾನು ಬರ್ತೀನಿ. ಅಳಿ ಅಂದ್ರೆ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಒಳಗೆ ಬನ್ನಿ. ಶೀಲಾ, ಏನೇನು ಇದೇ ಮಾಡ್ತಿದ್ಯಾ? ಯಾರು ಬಂದಿದ್ದಾರೆ ನೋಡಬಾರ್ದಾ? ಎದ್ದೇಳೆ. ಅಪರೂಪಕ್ಕೆ ಅಳಿಯಂದ್ರು ಬಂದಿದ್ದಾರೆ. ನೀನು ನೋಡಿದ್ರೆ ಮಲ್ಕೊಂಡಿದ್ದೀಯಲ್ಲೇ. ಸುಶೀಲಾ, ಎದ್ಯಾ? ಬನ್ನಿ 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 ಒಳಗೆ ಬನ್ನಿ. ಸುಶೀಲಾ, ಅಪರೂಪಕ್ಕೆ ಅಳಿಯಂದ್ರು ಮನೆಗೆ ಬಂದಿದ್ದಾರೆ. ನೀನು ಮಲಗ್ಬಿಟ್ಟಿದ್ದೀಯಲ್ಲೇ. ಸುಶೀಲಾ, ನಿನ್ನ ಮುಂದೆ ನಿನ್ನ ಮಗಳು ಏನೋ ಒಪ್ಕೊಂಡಿದ್ಲು. ಅದೇನು? ಮಧ್ಯರಾತ್ರಿಯಲ್ಲಿ ಹೇಳ್ದೆ ಕೇಳದೆ ಯಾವ ಜೊತೆ ಹೋಗಿದ್ದು? ಹೊಗಡೆ. ಬಾಬಾ, ಪ್ಲೀಸ್ ಗೀತಾನ ಹೊಡಿಬೇಡಿ. ಅವಳು ಯಾರನ್ನು ನೋಡಕ್ ಆಚೆ ಹೋಗಿಲ್ಲ. ನನ್ನನ್ನ ಅಂದ್ರೆ ಅವಳ ಗಂಡನ್ನ ನೋಡಕ್ ಬಂದಿದ್ಲು. ಇದೇ ಪಾಯಿಂಟ್ ನನಗೆ ಬೇಕಾಗಿದ್ದು. ಅಲ್ಲೋ, ನೀನು ಹೇಗೋ ನನ್ನ ಮಗಳ ಗಂಡ ಆಗ್ತೀಯಾ? ನೀನೇನು ಅವಳು ತಾಲಿ ಕಟ್ಟಿದ್ಯೋ? ಏನಪ್ಪ ವಿಜಯಕುಮಾರ, ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ನೀವು ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅನ್ಕೊಂಡಿದ್ದೀರೋ? ನೀನೇನೇ ಅಲ್ಲಿ ನಿಂತಿದ್ಯಾ? ಈ ಕಡೆ ಬಾರೆ. ಏ, ನೀನ್ ಮಾಡಿದ ಹಲ್ಕ ಕೆಲಸದಿಂದ ನನ್ನ ಮಗಳು ಜೀವನ ಬರ್ಬಾತಾಗೋಯ್ತು ಕಣಯ್ಯ. ನಾವು ಬೀದಿಗೆ ಬಂದ್ಬಿಟ್ವಿ. ನೀನ್ ಅವತ್ತು ಅವಳನ್ನ ಗೆಸ್ಟ್ ಹೌಸ್ ಅಲ್ಲಿ 10 ನಿಮಿಷ ಕೂಡ ಹಾಕಿದ್ದು ಅವಳ ಜೀವನದಲ್ಲಿ ಕಪ್ಪು ಚುಕ್ಕೆ ಆಗೋಯ್ತು. ಎಂತ ಕೆಲಸ ಮಾಡ್ಬಿಟ್ಟು ನೀಚ. ನೀನ್ ನೀಚ ಅಲ್ಲ. ನಿನ್ನ ತಪ್ಪುಗಳನ್ನ ತಿದ್ದದೆ ನಿನ್ನ ತರ ಬಿಟ್ಟಿದಾರಲ್ಲ ನಿಮ್ಮಪ್ಪ ಅಮ್ಮ, ಅವರು ನೀಚರು. ಅವ ಮುಚ್ಚಬಾಯಿ, ಮಾವ ಅಂತೆ ಮಾವ. ಭೂತಕಾಲದ ಭೂತನ ತಿಂದು ಮುಗ್ದಾಯ್ತು. ಹಳೆ ಸಂಬಂಧದ ಹೆಸರಲ್ಲಿ ನಮ್ಮನೆ ಸುತ್ತಮುತ್ತ ಇವಳು ಹಿಂದೆ ಮುಂದೆ ಏನಾದ್ರೂ ಓಡಾಡ್ದ್ಯೋ ನಿನ್ನ ಚರ್ಮ ಸುಲ್ದು ನೇತ್ ಹಾಕ್ಬಿಡ್ತೀನಿ. ಗೀತಾ, ಏನಿದೆಲ್ಲ? ನೀನಾದ್ರೂ ಮಾವಂಗೆ ಗೀತಿನ ಹತ್ರ ಏನೋ ಕೇಳ್ತೀಯಾ? ಹೋಗು ಅಂತ ನಾನು ಹೇಳ್ತಾ ಇದ್ದೀನಿ. ಹೋಗಲ್ಲೋ. ಮಗ, ಏನೋ ನಡೀತಾ ಇದೆ ಇಲ್ಲಿ? ವಿಜಿ ನೋಡಿದ್ರೆ ಹೆಂಡತಿ ಬೇಕು ಅಂತಾನೆ. ಆ ಗೀತಾ ನೋಡಿದ್ರೆ ಗಂಡ ಬೇಕು ಅಂತಾಳೆ. ವಿಜಿ ಮಾವ ನೋಡಿದ್ರೆ ಅವಳಿ ಅಂದ್ರೆ ಬನ್ನಿ ಅಂತ ನೈಸಾಗಿ ಮನೆ ಕರ್ಕೊಂಡು ಹೋಗ್ತಿದ್ದಾನೆ. ಮಗ, ಒಟ್ನಲ್ಲಿ ವಿಜಯ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಆ ದೇವ್ರಿಗೆ ಮಾತ್ರ ಗೊತ್ತು ಕಣ. ಅಂದ್ರೆ ಗುರುವೆ, ಖಂಡಿತ ಏನಾದ್ರೂ ಅನಾಹುತ ಆಗುತ್ತೆ. ನಾವು ಏನೋ ಮಾತಾಡ್ತಾ ಇದೀಯಾ? ಗೀತಾ ಅವರಪ್ಪ ಮಾತಾಡಿದ್ ನೋಡಿದ್ರೆ ಅವ್ರ ಮಗಳನ್ನ ಅಳಿಯಾನ ಅವರೇ ಒಂದ್ ಮಾಡೋ ತರ ಇದಾರೆ. ಇಲ್ಲ ಕಣ, ಅವ್ರಪ್ಪ ಮೊದ್ಲೇ ಮೆಂಟ್ಲು. ವಿಜಿನ ನೈಸಾಗಿ ಮನೆ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಗ್ಯಾರಂಟಿಯಲ್ಲಿ ಏನಾದ್ರೂ ಅನಾಹುತ ಆಗುತ್ತೆ. ಏಯ್, ಅವ್ ನಮ್ ಫ್ರೆಂಡ್ ಕಣ. ಹೋಗಿ ನೀನು ಈ ತರ ಮಾತಾಡ್ತಿಯಲ್ಲ.
ನೋಡ್ತಾ ಇರು, ಅವ್ನು ಹೋಗಿದ ಕೆಲಸ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಏನೋ ಹಾಗೋಗ್ತಾ ಇದ್ಯಾ ಮಹಾರಾಜನ್ ತರ? ಕ್ಷಮೆ ಕೇಳ್ಬಿಟ್ಟು ಹೋಗು, ಕ್ಷಮೆ ಕೇಳ್ಬಿಟ್ಟು ಹೋಗು ಅಂದೆ. ನಡು ರಾತ್ರಿಯಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಕ್ಕಷ್ಟೇ ಅಲ್ಲ, ನಡು ರಸ್ತೆಯಲ್ಲಿ ನಮ್ಮ ಜೀವನನ ತಂದು ನಿಲ್ಸಿದ್ದಕ್ಕೆ ಕ್ಷಮೆ ಕೇಳ್ಬಿಟ್ಟು ಹೋಗು ಅಂದೆ. ಕೇಳಯ್ಯ ಕ್ಷಮೆನ. ಬರೀ ಕ್ಷಮೆ ಕೇಳಿದ್ರೆ ಸಾಲಲ್ಲ ಕಣೋ, ಮಂಡಿ ಊರಿ ಕೆನ್ನೆಗೆ ಹೊಡ್ಕೊಂಡು ತಲೆ ಬಗ್ಸಿ ಕ್ಷಮೆ ಕೇಳು ಅಂದೆ. ಏನಯ್ಯ ಹಲ್ಕಿಸಿದ ಇದ್ಯಾ? ಕ್ಷಮೆ ಕೇಳಯ್ಯ ಅಂದೆ. ಮಾವ, ನಾನೇನಾದ್ರೂ ಹಳೆ ವಿಜಯ ಆಗಿದ್ದಿದ್ರೆ ಇಲ್ಲಿ ನಡೀತಿದ್ದ ಸೀನೇ ಬೇರೆ. ಏನ್ ಮಾಡ್ಲಿ, ನಿಮ್ಮ ಮಗಳು ನನ್ನ ಆ ರೇಂಜಿಗೆ ಬದಲಾಯಿಸ್ಬಿಟ್ಟಿಲ್ಲ ಮಾವ. ನಾನು ಸಾರಿ ಕೇಳಲ್ಲ ಮಾವ. ನಾನಂದೇ ಒಂದು ಪಾಠ ಹೇಳ್ಕೊಟ್ಟಿದ್ದೆ, ಏನ್ ಗೊತ್ತಾ? ತಪ್ಪು ಮಾಡ್ದಿದ್ರೆ ತಿಪ್ಪರ್ಲಾಗ ಹೊಡೆದ್ರು ಕ್ಷಮೆ ಕೇಳಬಾರ್ದು ಅಂತ. ಅದಕ್ಕೋಸ್ಕರ ಕ್ಷಮೆ ಕೇಳ್ತಿಲ್ಲ ಮಾವ. ಹೆಂಡತಿ, ನಿನ್ ಮಾತನ್ನ ಉಳಿಸ್ಕೊಂಡೆ ನೋಡು. ಅಂಡ್ ಇನ್ನೊಂದು ವಿಷಯ, ನಾನು ನಿಮ್ಮನ್ನ ಹಳೆ ಸಂಬಂಧದ ಹೆಸರಲ್ಲಿ ಮಾತಾಡ್ಸಲ್ಲ, ಶುರು ಆಗೋ ಹೊಸ ಸಂಬಂಧದ ಹೆಸರಲ್ಲಿ ಮಾತಾಡಿಸ್ತೀನಿ. ಆ ಸಂಬಂಧ ನಾನು ನಿಮ್ಮ ಅಳಿಯ, ನಿಮ್ಮ ಮಗಳು ನನ್ನ ಹೆಂಡತಿ.